ದ್ವೇಷ ಭಾಷಣದ ವಿರುದ್ಧ ಕಾನೂನನ್ನ ತರಲು ನಿರ್ಧಾರವನ್ನು ಮಾಡಲಾಗಿದೆ. ಬೆಳಗಾವಿಯ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸಿದ್ಧತೆಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ವಿಧೇಯಕಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ನಾಳೆ ಮಂಡನೆಯಾಗಲಿದೆ ದ್ವೇಷ ಭಾಷಣ ವಿರುದ್ಧದ ವಿಧೇಯಕ. ದ್ವೇಷ ಭಾಷಣ ವಿರುದ್ಧದ ವಿಧೇಯಕ 2025 ಕಳೆದ ವರ್ಷ ಜೂನ್ನಲ್ಲೇ ಚರ್ಚೆಗೆ ಬಂದಿತ್ತು. ಆದರೆ ಕಾರಣಾಂತರಗಳಿಂದಾಗಿ ಜಾರಿಗೆ ಬರಲಿಲ್ಲ. ಆದರೆ ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದ್ವೇಷ ಭಾಷಣ ಮಾಡೋದು, ಪ್ರಚೋದನೆ ಮಾಡೋದು ಇಂಥದ್ದನ್ನ ಮಾಡಿದ್ರೆ ಅಂಥವರಿಗೆ ಈ ವಿಧೇಯಕದ ಅಡಿ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ. ಅಧಿವೇಶನ ಆರಂಭದಲ್ಲೇ ಸಾಲು ಸಾಲು ಪ್ರತಿಭಟನೆ. ನಾಳೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ. ಕಲಬುರಗಿಯಲ್ಲಿ ಶಿಕ್ಷಕರ ನೇಮಕಕ್ಕೆ ಆಗ್ರಹಿಸಿ ಪ್ರತಿಭಟನೆ. ದೌರ್ಜನ್ಯ ದಿನ ನಡೆಸಲಿರುವ ಪಂಚಮಸಾಲಿ ಸಮುದಾಯ. ಜಿಲ್ಲಾವಾರು ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪ್ರತ್ಯೇಕ ಚರ್ಚೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಏನಾದರೂ ಅಧಿವೇಶನದಲ್ಲಿ ಪ್ರಾಮುಖ್ಯತೆ ಸಿಗದೆ ಹೋದ್ರೆ ಈ ಒಂದು ಹೋರಾಟವನ್ನು ಮಾಡೋದಕ್ಕೆ ನಿರ್ಧರಿಸಿದ್ದಾರಲ್ಲ, ಅವರೆಲ್ಲರೂ ಕೂಡ ತಮ್ಮ ಹೋರಾಟದ ಸ್ವರೂಪವನ್ನು ಮತ್ತಷ್ಟು ತೀವ್ರಗೊಳಿಸುವಂತಹ ಸಾಧ್ಯತೆ ಇದೆ.